ಹಾಗಾದ್ರೆ ಮೈತ್ರಿ ಧರ್ಮ ಜೆಡಿಎಸ್ ಪಾಲನೆ ಮಾಡೋದು ಬಹುತೇಕ ಡೌಟ್ ಅನ್ನೋದೇ ಈಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇರೋದು. ಅಲ್ಲಿ ಪರಿಷತ್ನಲ್ಲಿ ಸದಸ್ಯ ಬಲ ಇಲ್ಲ ಅಂದ್ರೂ ನಾಳೆ ಒಂದು ವೇಳೆ ಬಿಲ್ ಪಾಸ್ ಆಯ್ತು ಅಂದ್ರೆ ಕಾಂಗ್ರೆಸ್ಸಿಗೆ ಮುನ್ನಡೆ, ಒಂದ್ ವೇಳೆ ಇದು ಬಿಜೆಪಿಗೆ ಹಿನ್ನಡೆ ಆಗತ್ತೆ ಈ ತರದ ಬೆಳವಣಿಗೆ ಆದ್ರೆ. ಹಾಗಾದ್ರೆ ಖಂಡಿತವಾಗ್ಲೂ ಕೂಡ ನಾನು ಈಗಾಗಲೇ ಹೇಳಿದ ಹಾಗೆ ವಿಧಾನ ಪರಿಷತ್ತಲ್ಲಿ ಯಾವುದೇ ವಿಧೇಯಕನ ಸೋಲ್ತಕ್ಕೆ ಎಲ್ಲ ಅವಕಾಶಗಳು ಕೂಡ ಈಗ JDS ಮತ್ತು ಬಿಜೆಪಿಗಿದೆ. ಯಾಕಂದರೆ 37 ಸದಸ್ಯ ಬಲ ಇದೆ. 30 ಸಭಾಪತಿಯನ್ನು ಒಳಗೊಂಡಂತೆ 30 ಸದಸ್ಯ ಬಲ ಬಿಜೆಪಿಗಿದ್ರೆ 7 ಸದಸ್ಯ ಬಲ JDSಗಿದೆ, 33 ಸದಸ್ಯ ಬಲ ಕಾಂಗ್ರೆಸ್ಗಿದೆ, ಓರ್ವ ಪಕ್ಷೇತರ ಕೂಡ ಇದ್ದಾರೆ, 4 ಸ್ಥಾನಗಳು ತೆರವಾಗಿದ್ದಾವೆ. ಈಗಿರ್ತಕ್ಕಂಥ ಸಂಖ್ಯಾವಾದ ಆಧಾರದಲ್ಲಿ 37 ಸ್ಥಾನಗಳನ್ನು ಹೊಂದಿರತಕ್ಕಂಥ ಬಿಜೆಪಿ JDS ಯಾವುದೇ ವಿಧೇಯಕವನ್ನು ಕೂಡ ಸೋಲಿಸಲಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇದೆ. ಆದರೆ ಈ ಒಂದು ಮುಸ್ಲಿಮರಿಗೆ ಗುತ್ತಿಗೆಯಲ್ಲಿ ಮೀಸಲಾತಿ ಕೊಡ್ತಕ್ಕಂಥನ್ನ ಬಹಿರಂಗವಾಗಿ ವಿರೋಧ ಮಾಡ್ತಾ ಇರತಕ್ಕಂಥ ಮೈತ್ರಿ ಪಕ್ಷದ ನಾಯಕರು ಸದನದ ಒಳಗಡೆ ಈ ಬಿಲ್ಲ ಬಂದಾಗ ಏನು ಒಂದು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋದು ಕೂಡ ಸಹಜವಾಗಿ ಕುತೂಹಲ ಇರುವಂಥದ್ದು. ರಾಜಕೀಯವಾಗಿ ಇವರ ನಿಲುವುಗಳು ಏನಾಗಿದೆ ಅಂತಕ್ಕಂಥ ನಾಳೆ ವಿಧಾನ ಪರಿಷತ್ತಲ್ಲಿ ಬಿಲ್ ಬಂದಾಗ ಗೊತ್ತಾಗುತ್ತೆ. ಸಹಜವಾಗಿ ಏನಾದರೂ ಕೂಡ ಬಿಲ್ ಅಂಗೀಕಾರ ಆಗಿದ್ದೆ ಆದರೆ ಆಡಳಿತ ಪಕ್ಷಕ್ಕೆ ಜಯ ಆಗುತ್ತೆ. ಆಡಳಿತ ಪಕ್ಷದ ರಾಜ್ಯಪಾಲರಿಗೆ ಕಳಿಸ್ಕೊಡ್ತಾರೆ, ರಾಜ್ಯಪಾಲರು ಒಪ್ಪಿಗೆ ಕೊಟ್ಟರೆ ಅದು ಕಾನೂನಾಗಿ ಜಾರಿ ಆಗುತ್ತೆ. ಇಲ್ಲಿ ಬಹಳ ಗಮನಿಸಬೇಕಾಗಿರೋ ಇನ್ನೊಂದು ವಿಚಾರ ಅಂತಂದ್ರೆ ಈಗಾಗಲೇ ಬಜೆಟ್ ಅಲ್ಲಿ ಆ ಕುರಿತು ಘೋಷಣೆ ಕೂಡ ಮಾಡಿಬಿಟ್ಟಿದ್ದಾರೆ. ಹಾಗಾಗಿ ಆ ಘೋಷಣೆ ಮಾಡಿರ್ತಕ್ಕಂಥ ಹಿನ್ನೆಲೆ ಅದಕ್ಕೆ ಪೂರಕವಾಗಿ ವಿಧೇಯಕವನ್ನು ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಯ ಪಾರದರ್ಶಕ ಅಧಿನಿಯಮ ಏನಿದೆ ಇದಕ್ಕೆ ತಿದ್ದುಪಡಿ ತರಬೇಕಾಗಿರ್ತಕ್ಕಂಥ ಅಗತ್ಯ ಇರುವಂಥ ಕಾರಣಕ್ಕಾಗಿ ಆ ಒಂದು ವಿಧೇಯಕಕ್ಕೆ ಅಧಿನಿಯಮಕ್ಕೆ ತಿದ್ದುಪಡಿ ತಂದು ವಿಧೇಯಕವನ್ನು ಮಂಡನೆ ಮಾಡಿದ್ದಾರೆ. ವಿಧೇಯಕವನ್ನು ವಿಧಾನ ಸಭೆಯಲ್ಲಿ ವಿರೋಧಿಸತಕ್ಕಂಥ ಬಿಜೆಪಿ ಸಹಜವಾಗಿ ವಿಧಾನ ಪರಿಷತ್ತಲ್ಲೂ ಕೂಡ ವಿರೋಧ ಮಾಡುತ್ತೆ. ಆದರೆ ಅದರ ಮೈತ್ರಿ ಪಕ್ಷವಾಗಿರ್ತಕ್ಕಂಥ JDS ನಡೆ ವಿಧಾನ ಪರಿಷತ್ತಲ್ಲಿ ಏನಿರುತ್ತೆ ಅಂತಕ್ಕಂಥ ಕುತೂಹಲ ಕಾರಣವಾಗಿದೆ. ಒಂದೊಮ್ಮೆನಾದರೂ ಕೂಡ JDS ಗಟ್ಟಿ ನಿಲುವು ತೆಗೆದುಕೊಂಡು ವಿಧೇಯಕವನ್ನು ವಿರೋಧಿಸಿದ್ದೇ ಆಗಿದ್ರೆ ಎಲ್ಲ ಒಂದು ಕಡೆ ಇದು ಇನ್ನೊಂದು ಚರ್ಚೆ ಕಾರಣ ಆಗುತ್ತೆ. ದೇವೇಗೌಡರು ಕೊಟ್ಟಿರ್ತಕ್ಕಂಥ ಈ ಹಿಂದಿನ ಮೀಸಲಾತಿಯನ್ನು ವಿರೋಧಿಸಿದ JDS ಸದಸ್ಯರು ಅಂತಕ್ಕಂಥ ಸಹಜವಾದಂಥ ಪ್ರಶ್ನೆಗಳು ಮೂಡುತ್ತೆ. ಹಾಗಾಗಿ ಒಂದು ಗೊಂದಲದ ವಾತಾವರಣ ನಿರ್ಮಾಣ ಆಗಿದೆ. ಇದರ ಲಾಭ ಪಡ್ಕೊಂಡು ವಿಧೇಯಕವನ್ನು ಅಂಗೀಕಾರ ಮಾಡಿಕೊಳ್ಬೇಕು ಅಂತಕ್ಕಂಥ ಪ್ರಯತ್ನವನ್ನ ಕಾಂಗ್ರೆಸ್ನ ಆಡಳಿತಾರೂಢವಾಗಿರ್ತಕ್ಕಂಥ ಕಾಂಗ್ರೆಸ್ ಮಾಡ್ತಾ ಇದೆ. ಎಸ್ ಆನಂದ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.